ಮೀಸಲು ಪೊಲೀಸ್ ಪಡೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ಪೊಲೀಸ್ ಇಲಾಖೆಯ ಶಿಸ್ತಿನ ಸಿಪಾಯಿಗಳಿಗೆ ಪದಕ ಪ್ರದಾನ. ಕೊರಟಗೆರೆ ತಾಲೂಕು ತುಂಬಕನಹಳ್ಳಿ ಬಳಿಯ ಕವಾಯತು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಪದಕ ಪ್ರದಾನ ಮಾಡಲಾಯಿತು. ಮುಖ್ಯ ಕಮಾಂಡೆಂಟ್ ಹಂಜಾ ಹುಸಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ಉಪ ಆಯುಕ್ತ ಮೊಹಮ್ಮದ್ ರಫಿ ಬಾಷಾ, ಸಹಾಯಕ ಕಮಾಂಡೆಂಟ್ ನವೀನ್ ಕುಮಾರ್, ಫಾರೆಸ್ಟ್ ಆಫೀಸರ್ ರಘುನಂದನ್ ಭಾಗಿಯಾಗಿದ್ರು. ಈ ವೇಳೆ ಪೊಲೀಸ್ ಇಲಾಖೆಯ ಶಿಸ್ತಿನ ಸಿಪಾಯಿಗಳಿಗೆ ಪದಕಗಳನ್ನು ನೀಡುವ ಮೂಲಕ ಗೌರವ ಅರ್ಪಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖ್ಯ ಕಮಾಂಡೆಂಟ್ ಹಂಜಾ ಹುಸೇನ್, ಪೊಲೀಸ್ ಸಿಬ್ಬಂದಿಗಳಂದ್ರೆ ವರ್ಷದ 365 ದಿನಗಳಲ್ಲಿ 24 ಗಂಟೆಯೂ ಕೆಲಸ ಮಾಡುವ ದೇಶದ ಗಡಿ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ, ದೇಶದ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ ತಮ್ಮ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದಿದ್ದಾರೆ. ರಾಜ್ಯ ಪೊಲೀಸ್ನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 12ನೇ ಪಡೆ ಕೊರಟಗೆರೆಯ ತುಂಬಗನಹಳ್ಳಿಯ ಈ ಆವರಣದಲ್ಲಿ ಸ್ಥಾಪಿತಗೊಂಡು ಈಗಾಗಲೇ ಹಲವಾರು ವರ್ಷಗಳು ಕಳೆದಿವೆ. ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಈ ಪಡೆ ಸದಾ ಚಿಲುಮೆಯಂತೆ ಉತ್ಸುಕತೆಯಿಂದ ಮತ್ತು ಇನ್ನೊಂದು ವಿಶೇಷವಾದ ಸಾಧನೆ ನಮ್ಮ ಪಡೆಯಲ್ಲೇನಾಗಿದೆ, ನಾವೆಲ್ಲ ಸೇರಿ ಏನು ಶ್ರಮಪಟ್ವಿ ಅದರಿಂದಾಗಿ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ನಮ್ಮ ಪಡೆ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ, BMI ಬಾಡಿ ಮಾಸ್ ಇಂಡೆಕ್ಸ್ ಈ ಪ್ರಕಾರದ ಒಂದು ತೂಕದ ಸರಿಸಮಾನತೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ. ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ನೀವು ಎಲ್ಲ ಶ್ರಮಪಟ್ಟಿದ್ದು, ಯೋಗ ಮಾಡಿದ್ದು, ಮತ್ತು ರಘುನಂದನ್ ಅವರು ಮತ್ತು ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸು, ಎಲ್ಲ ಆಫೀಸರ್ಸು ಇದಕ್ಕೆ ಶ್ರಮ ಪಟ್ಟಿದ್ದೇವೆ. ಹಾಗೆ ಇದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು, ಇದಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದು ನಮ್ಮ ADGP ಶ್ರೀ ಉಮೇಶ್ ಕುಮಾರ್ ಸಾಹೇಬರವರು. ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾವೆಲ್ಲ ಏನು ಕಾರ್ಯಪ್ರವೃತ್ತರಾದೀವಿ. ಇವತ್ತು ನಮ್ಮ ಪಡೆ 12ನೇ ಪಡೆ KSRP ಇಡೀ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ, ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ಇದಕ್ಕೂ ಸಹಿತ ನಾವೆಲ್ಲರೂ ಸಂತೋಷ ಪಡಬೇಕಾದಂಥ ವಿಷಯ. ನಾನು ಎಲ್ಲರಿಗೂ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಮಕೂರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಬ್ದುಲ್ ಖಾದರ್ ಮಾತನಾಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಪದಕ ಪ್ರದಾನ ಹಾಗೂ ಕರ್ತವ್ಯ ಕೂಟದ ಪ್ರಶಂಸನಾ ಪತ್ರ ನೀಡುವುದು ಹೆಮ್ಮೆಯ ವಿಚಾರ. ಪೊಲೀಸರು ಕರ್ತವ್ಯ ಜೊತೆಯಲ್ಲಿ ಆರೋಗ್ಯದ ಕಡೆಯೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದಿದ್ದಾರೆ. ಪೊಲೀಸ್ ಇಲಾಖೆ ಎಲ್ಲರಿಗೂ ಗೊತ್ತಿದ್ದಾಗೆ ಒಂದು ತ್ಯಾಗ, ಒಂದು ಬಲಿದಾನಕ್ಕೆ ಬದ್ಧರಾಗಿರ್ತಕ್ಕಂಥ ಒಂದು ಇಲಾಖೆ. ನಾವು ಇಲಾಖೆಗೆ ಬರುವ ಮುಂಚೆನೇ ಪ್ರತಿಜ್ಞೆ ಮಾಡಿ ಬರ್ತೇವೆ, ಬೇರೆಯವರ ಪ್ರಾಣ ಆಸ್ತಿ ರಕ್ಷಣೆಗಾಗಿ ನಮ್ಮ ಪ್ರಾಣ ತ್ಯಾಗ ಮಾಡೋಕ್ಕೆ ಕೂಡ ಸಿದ್ಧರಿರ್ತೇವೆ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿ ಬರ್ತೇವೆ. ಇದೆಲ್ಲರಿಗೂ ನಮಗೆ ಗೊತ್ತಿರೋ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಮೈಸೂರು ಪೊಲೀಸ್ ಅಂತಾಯಿತು, ಈ ಕರ್ನಾಟಕ ಪೊಲೀಸ್ ಅಂತ ಮರುನಾಮಕರಣ ಆಗಿ ಈ ಒಂದು ಪಡೆಗೆ 50 ವರ್ಷಗಳು ಸಂದಿವೆ. ಈ ಒಂದು 50 ವರ್ಷಗಳ ಅವಧಿಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ, ಅಪರಾಧಗಳನ್ನು ತಡೆಯುವಲ್ಲಿ, ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸಿ ಯಶಸ್ವಿಯಾಗಿ ಸಾಧನೆಗಳನ್ನು ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಪದಕವನ್ನು ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ, ಈ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಒಂದು ಪದಕವನ್ನು 50 ವರ್ಷಗಳ ಒಂದು ಜ್ಞಾಪಕಾರ್ಥವಾಗಿ ಒಂದು ಪದಕವನ್ನು ನೀಡಲಾಗಿದೆ. ಇದನ್ನು ವಿತರಣೆ ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ದಿನ ನಮ್ಮನ್ನೆಲ್ಲ ಇಲ್ಲಿ ಒಂದು ಬರಮಾಡಿಕೊಂಡಿದ್ದಾರೆ ಹಂಜಾ ಹುಸೇನ್ ಸಾಹೇಬರವರು. ಇದೊಂದು ನಮಗೆ ಒಂದು ತುಂಬ ಒಂದು ಸಂತೋಷದ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಿದ್ದು ಈ ಒಂದು ಪದಕ ಪ್ರದಾನ ಸಮಾರಂಭದಲ್ಲಿ ಹಾಜರಿದ್ದು ಪದಕ ಪ್ರದಾನ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ನಾವು ನಮ್ಮ ಹಂಜಾ ಹುಸೇನ್ ಸಾಹೇಬರಿಗೆ
ಮತ್ತು ಇಲ್ಲಿನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ವಂದನೆಗಳನ್ನು ಅರ್ಪಿಸ್ತೇನೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.